ಮಾಡೋ ಕೆಲಸದಲ್ಲಿ ಯಾವುದೇ ವಿಘ್ನ ಬರದೇ ಇರಲಿ ಅಂತ ನಮ್ಮ ಗಣೇಶ್ ಒಂದು ಕೈ ಮುಗಿದ್ಬಿಟ್ಟು BMTC ಡ್ರೈವರ್ ಆಗಿ ಹೋದೋ. ಇನ್ಮೇಲೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೋ. ಫಸ್ಟ್ ಡೇ ಏನಾಗುತ್ತೋ ಗೊತ್ತಿಲ್ಲ, ಡ್ಯೂಟಿಗೇನೋ ಬಂದಿದ್ದೀವಿ. ಇದು ನೋಡಿ ಫುಲ್ ಖುಷಿ ಆಗೋಯ್ತು, ಯಾಕೆಂದರೆ ಆಂಜನೇಯ ಇದ್ದಿದ್ದ ಕಡೆ ಸೋಲ್ತೀವ, ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಇವತ್ತಿನ ಜರ್ನಿ ಮುಗೀತು ಅಂತಲೇ ಅಂದ್ಕೊಳ್ಳಿ. ಅಂದ್ಕೊಂಡಷ್ಟು ಈಸಿ ಅಲ್ಲ ಬೆಂಗಳೂರಲ್ಲಿ ಬಸ್ ಓಡಿಸೋದು. ಟ್ರಾಫಿಕ್ಕು ನೈಟ್ ಸ್ವಲ್ಪ ಕಮ್ಮಿ ಇತ್ತು, ಬೇಗ ಬಂದು ಹೆಬ್ಬಾಳದಲ್ಲಿ ಊಟ ಗೀಟ ಮಾಡಿ ಮತ್ತೆ ನೈಟ್ ನಮ್ಮದು ಆಲ್ಟಿಂಗ್ ಇದ್ದಿದ್ದು ಸಿಲ್ಕ್ ಬೋರ್ಡಿಗೆ ಬಂದು ನೈಟು ನಾವು ನಮ್ಮ ಕಂಡಕ್ಟ್ರು ಅಲ್ಲೇ ಬಸ್ಸಲ್ಲೇ ಮಲ್ಕೊಂಡು. ನೋಡಿ, ಡ್ರೈವರ್ದು ಇದೇ ಬಾಳು, ಕಂಡಕ್ಟ್ರದ್ದು ಇದೇ ಬಾಳು, ಬಸ್ಸೇ ಜೀವನ ಎಲ್ಲರದು. ಅವ್ರು ನೋಡಿ ಆರಾಮಾಗಿ ಬೆಡ್ಶೀಟು ಬೆನ್ನು ತಂದಿದ್ರೆ ಮಲ್ಕೊಂಡಿದ್ದೆ. ಮತ್ತೆ ಬೆಳಿಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ದೋ ಅಲ್ಲೇ ಸಿಲ್ಕ್ ಬೋರ್ಡಿಂದ ಹೆಬ್ಬಾಳ. 500D ನೋಡಿರ್ತೀರ ರೂಟು, ಡೈಲಿ ಓಡಿಸ್ತಾ ಇರ್ತೀವಿ. ನಿದ್ದೆಗಣ್ಣು, ಬೆಳಗ್ಗೆ ನೈಟ್ ನಿದ್ದೆ ಮಾಡಿಲ್ಲ ಸರಿಯಾಗಿ, ಯಾಕೆಂದರೆ ಫಸ್ಟ್ ಡೇ ಅಲ್ವಾ ಡ್ಯೂಟಿ. ನಮ್ಮ ಕಷ್ಟ ನೋಡಿ ಕಂಡಕ್ಟ್ರು ಒಂದು ಟೀ ಕೊಡಿಸಿದ್ರು. ನೆಮ್ಮದಿಯಾಗಿ ಟೀ ಕುಡ್ಕೊಂಡು ಟಿನ್ ಫ್ಯಾಕ್ಟ್ರಿಯಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ದೋ. ಟಿನ್ ಫ್ಯಾಕ್ಟ್ರಿಯಿಂದ ಹೋಗಿದ್ದೆ ಡೈರೆಕ್ಟ್ ಹೆಬ್ಬಾಳ. ನಾನು ನೋಡೋಕೆ ಒಳ್ಳೆ ಹೀರೋ ಥರನೇ ಇದ್ದೀನಲ್ಲ, ನಾನು ಯಾಕೆ ಹೀರೋ ಆಗಿಲ್ಲ ಅಂತ ಒಂದೊಂದ್ಸಲ ಯೋಚನೆ ಮಾಡ್ತೀನಿ. ಹೀರೋ ಅಂದರೆ ಇವಾಗ ರಿಯಲ್ ಲೈಫ್ ಹೀರೋಕ್ಕಿಂತ ರಿಯಲ್ ಲೈಫ್ ಹೀರೋನೇ ಆಗಿದ್ದೀವಲ್ಲ, ಒಂದ್ಸಲ ಖುಷಿ ಆಗುತ್ತೆ. ಬಸ್ ಹೊರಡೋ ಟೈಮ್ ಆಯಿತು, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಯಾರಾದರೂ ಈ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಕಡೆ ಬಂದರೆ ಮೆಸೇಜ್ ಹಾಕಿ, ಸಿಗುವ. 24/7 ನಾವು BMTC ಬಸ್ಸಲ್ಲೇ ಇರ್ತೀವಿ. ಸಿಲ್ಕ್ ಬೋರ್ಡ್.